ವಾಟ್ ಡಿಡ್ ಇನಿಷಿಯಲ್ ಇಯರ್ಸ್ ಆಫ್ ಸಕ್ಸಸ್ ಗುಡ್ ಸೈಡ್ ಆಫ್ ಹಾಯ್ ಬೆಂಗಳೂರು ನಿಮ್ಮ ಫ್ಯಾಮಿಲಿಗೆ ಏನೇನು ಮಾಡ್ತು? ಸಕ್ಸಸ್ಸು ಅಂದರೆ ಫ್ಯಾಮಿಲಿಗೆ ಏನು ಮಾಡ್ತು ಮುಂಚಿಂದನೂ ಫ್ಯಾಮಿಲಿ ಹೆಂಗಿತ್ತೋ ಹಾಗೇ ಇತ್ತು. ನಂಗೆ ತುಂಬ ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಇನ್‌ಫ್ಯಾಕ್ಟ್ ಆವಾಗಲೇ ಹೇಳ್ದಂಗೆ ಓ ಮನೆಗೆ ಈ ಥರ ಮೆಟೀರಿಯಲ್‌ಗಳು ಬಂತಷ್ಟೇ. ಕಾರ್ ಬಂತು, ಹೊಸ ಮನೆ ಬಂತು, ಗೃಹಪ್ರವೇಶ ಆಯಿತು. ಆ ಥರದ್ದೆಲ್ಲ ಅಷ್ಟು ಗೊತ್ತು. ಗ್ರೋತ್ ಆಗ್ತಿದೆ ಆ್ಯಂಡ್ ವಿ ಆರ್ ಬಸ್ಸಲ್ಲಿ ಓಡಾಡಿಕೊಂಡು ಅಮ್ಮ ಇಲ್ಲಿಂದ ದಾವಣಗೆರೆ ಮತ್ತೆ ಅಂದರೆ ಅವರ ಅಜ್ಜಿ ಅಜ್ಜನ ಮನೆಗೆ ಹೋಗಬೇಕು ಅಂತಂದರೆ ಶಿ ವುಡ್ ಟೇಕ್ ಅಸ್ ಇನ್ ಬಸ್, ಟ್ರೈನು ಹಂಗೆ ಕರ್ಕೊಂಡು ಹೋಗೋರು. ದೆನ್ ಇಟ್ ಬಿಕೇಮ್ ಕಾರ್. ಸೊ ಆ ಥರದ್ದು ಮಾತ್ರ ಆಯಿತು ಮೆಟೀರಿಯಲ್. ಇಲ್ಲಾಂದರೆ ಯಾವತ್ತೂ ನಮ್ಮ ಮನೇಲಿ ಒಳ್ಳೆಯದೇ ಆಗಿದೆ. ವಿತ್ ಹೈ ಬ್ಯಾಂಗ್ಳೂರ್ ಆರ್ ವಿತೌಟ್ ಹೈ ಬ್ಯಾಂಗ್ಳೂರ್. ಬಿಕಾಸ್ ದೇರ್ ವಾಸ್ ಆಲ್ವೇಸ್ ಅ ಹ್ಯಾಪಿನೆಸ್. ನಮ್ಮ ಮನೆಯಲ್ಲಿ ಯಾವತ್ತೂ ಖುಷಿಯಾಗೇ ಇದ್ದವ್ರು ನಾವು. ಹ್ಮ್ ಆಹ್, ಎಲ್ವೋ ಜಗಳ, ಯಾಕಾದ್ರೂ ಇದೀವೋ ಇಲ್ಲಿ, ಆ ಥರದ್ದು ಯಾವ ಫೀಲಿಂಗು ಒಂದು ಕ್ಷಣಕ್ಕೂ ಅನಿಸಿಲ್ಲ. ಸೊ ಇಟ್ ವಾಸ್ ಆಲ್ವೇಸ್ ಅ ಹ್ಯಾಪಿ ಫ್ಯಾಮಿಲಿ. ಸೊ ಹಾಗಾಗಿ ಹೈ ಬ್ಯಾಂಗ್ಳೂರ್ ಬಂದಮೇಲೆ ಅಫ್‌ಕೋರ್ಸ್ ನಮಗೆ ಮೆಚುರಿಟಿ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ. ಯಾಕಂದರೆ ಅಷ್ಟು ಹ್ಮ್, ಎಷ್ಟೆಷ್ಟೊಂದು ಕ್ಯಾರೆಕ್ಟರ್‌ಗಳನ್ನ, ಪರ್ಸನಾಲಿಟಿಗಳನ್ನ ಪರಿಚಯ ಆಗ್ತಾ ಬಂತು ನಮಗೆ ಅಪ್ಪನ ಥ್ರೂ. ಸೊ ಬೇಸಿಕಲಿ ಸಾಹಿತ್ಯ ಆಗಿರ್ಬೋದು ಅಥವಾ ಏನೋ ಬಿ ಇಟ್ ಈವನ್ ಕ್ರೈಮ್ ರಿಲೇಟೆಡ್ ಅವರಾಗಿರ್ಬೋದು, ಪೊಲೀಸು, ಪಾಲಿಟಿಷಿಯನ್ಸು. ಸೊ ಇವ್ರ ಜೊತೆ ಎಲ್ಲ ಒಡನಾಟ ನೇರ ನೇರ ಆಗ್ತಾ ಇತ್ತು. ಟಿ ವಿನಲ್ಲಿ ನೋಡ್ತಾ ಇದ್ವಿ ಮೊದಲೆಲ್ಲ. ಈಗ ನೇರ ನೇರ ಆಗ ಆಗೋ ಥರ ಆಯಿತು. ದೆನ್ ವಿ ಗಾಟ್ ಟು ಲರ್ನ್ ಸೋ ಮಚ್ ಫ್ರಮ್ ಹಾಯ್ ಬ್ಯಾಂಗ್ಳೂರ್ ಪತ್ರಿಕೆ. ಅಪ್ಪ ಸ್ಟಾರ್ಟ್ ಮಾಡಿರೋದ್ರಿಂದ ವಾಸ್ಟ್ ಆಗ್ತಾ ಹೋಯಿತು. ನಮ್ಮ ಆಲೋಚನೆ ಹಿಂಗೂ ಅನ್ನೋ ಥರದ್ದು ಒಂದು ಸೀಡ್ ಬಿತ್ತಾ ಬಂತು. ಸೊ ದ್ಯಾಟ್ ಇನ್‌ಸ್ಪೈರ್ಡ್ ಆ್ಯಂಡ್ ಮೇಡ್ ಅಸ್ ಆಲ್ಸೋ. ನಮ್ಮ ಅಕ್ಕನೂ ಜರ್ನಲಿಸ್ಟೇ. ಸೊ ಶಿ ಶಿ ಹೆಡ್ಸ್ ಸೌತ್ ಫಸ್ಟ್ ಅಂತ ಒಂದು ಇದು ಆನ್‌ಲೈನ್ ಇದು ಬರುತ್ತೆ. ಶಿ ಹೆಡ್ಸ್ ದ್ಯಾಟ್. ಸೊ ಅವಳು ಅನದರ್ ಮರಿ ರವಿ ಬೆಳಗೆರೆ ಅನ್ಬೋದು. ಶಿ ಈಸ್ ದ್ಯಾಟ್ ಏನಕ್ಕೂ ಹೆದರಲ್ಲ. ಶಿ ಈಸ್ ಲೈಕ್ ದ್ಯಾಟ್. ಹ್ಮ್ ಬಟ್ ಆಫ್ ಕೋರ್ಸ್ ನಾವು ಕ್ರೈಮಲ್ಲಿಲ್ಲ, ಹೆಲ್ತಲ್ಲಿದ್ದಾಳೆ. ಐ ಕೀಪ್ ಟೆಲ್ಲಿಂಗ್ ಹರ್ ನೀನ್ ಇಲ್ಲಿರ್ಬೇಕಿತ್ತು ಅಂತನಾ? ನೀನು ಕ್ರೈಮಿಗೆ ಬಾ ಅಕ್ಕ ಅಂತ. ಶಿ ಈಸ್ ಇಂಗ್ಲಿಷ್ ಜರ್ನಲಿಸಮ್ ಮಾಡಿದ್ಲು. ಸೊ ಹಾಗಾಗಿ ಐ ಕೀಪ್ ಟೆಲ್ಲಿಂಗ್ ಹರ್ ಶಿ ಹ್ಯಾಸ್ ಲಾಟ್ ಆಫ್ ಕಾಂಟ್ಯಾಕ್ಟ್ಸ್. ಸೊ ಅಪ್ಪ ಮತ್ತು ಅವಳು ಪೈಪೋಟಿನಲ್ಲಿ ಬರೆಯೋರು. ಅಂದರೆ ಏನು ಸುದ್ದಿ ಅವಳು ಫಸ್ಟ್ ತೆಗಿತಾಳ, ಅವಾಗ ಕ್ರೈಮಲ್ಲಿದ್ಲು. ಕ್ರೈಮ್ ಫಸ್ಟ್ ನನಗೆ ಗೊತ್ತಾಗತ್ತ ವಿಷಯ, ನಮ್ಮ ಅಕ್ಕಂಗೆ ಗೊತ್ತಾಗತ್ತ ಅಂತ ನಮ್ಮ ಅಪ್ಪನೇ ಕಾಂಪಿಟೇಷನ್‌ಗೆ ಬೀಳೋರು ನಮ್ಮ ಅಕ್ಕನ ಹತ್ರ. ಶಿ ವಾಸ್ ದ್ಯಾಟ್ ವೆರಿ ಸಖತ್ತಿದ್ಲವಳು. ಸೊ ಇನ್‌ಫ್ಯಾಕ್ಟ್ ಬೋತ್ ಆಫ್ ದೆಮ್ ಇನ್‌ಸ್ಪೈರ್ಡ್ ಮೀ. ಆಮ್, ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಓದೋ ಪತ್ರಿಕೆ ಕೈಗೆ ಬರೋ ಹೊತ್ತಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಯ್ ಬೆಂಗಳೂರು ಅದಕ್ಕೂ ಮುಂಚೆ ಏನಾಗುತ್ತೆ ಅಂತ. ಈಗ ಉದಾಹರಣೆಗೆ ಸಿನ್ಸ್ ಯು ಆರ್ ಎಡಿಟರ್ ಟುಡೇ ಹಾಯ್ ಬೆಂಗಳೂರಲ್ಲಿ, ಅವತ್ತಿಂದ ಇವತ್ತವರೆಗೂ ಕ್ಯಾನ್ ಯು ವಾಕ್ ಅಸ್ ಥ್ರೂ ದ ಪ್ರಾಸೆಸ್? ಈಗ ಉದಾಹರಣೆಗೆ ಪತ್ರಿಕೆನಲ್ಲಿ ಎಷ್ಟು ಸ್ಟೋರೀಸ್ ಇರುತ್ತೆ, ಅದನ್ನು ಹೆಂಗೆ ತುಂಬಿಸ್ತೀರಾ, ಮತ್ತು ಅದು ಎಷ್ಟೊತ್ತಿಗೆ ಪ್ರಿಂಟಿಂಗಿಗೆ ಹೋಗುತ್ತೆ, ಒಂದು ಪತ್ರಿಕೆದು ಕಾಸ್ಟ್ ಎಷ್ಟು ಎಲ್ಲನೂ? ನಾ ಅಪ್ಪ ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ₹4 ಅಪ್ಪ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇಟ್ ಬಿಕೇಮ್ 5, ಇಟ್ ಬಿಕೇಮ್ 6 ಆ ಥರ ಆಗಿ ಎಂಡೆಡ್ ವಿತ್ 15. ಬಟ್ ಹೆಂಗಾಗತ್ತೆ ಅಂದರೆ ಯು ಸ್ಟಾರ್ಟ್ ವರ್ಕಿಂಗ್ ಡೆಡ್‌ಲೈನ್ ಟೈಮಲ್ಲಿ. ಬಿಕಾಸ್ ಯು ನೆವರ್ ನೋ ವಾಟ್ ಸ್ಟೋರಿ ಈಸ್ ಗೋಯಿಂಗ್ ಟು ಪಾಪ್ ಅಪ್. ಮತ್ತೆ ಇವಾಗಿನ ಟೈಮ್ ನೋಡೋಕೆ ಹೋದರೆ ಕಂಪ್ಯಾರೇಟಿವ್ಲಿ ಆವಾಗಾದರೆ ಕಾಯೋರು ಹೈ ಬ್ಯಾಂಗ್ಳೂರ್‌ಗೆ ಮತ್ತೆ ಪತ್ರಿಕೆಗಳಿಗೆ ಕಾಯೋರು. ಇವಾಗಿಂದ ಹಂಗೆ ಇಲ್ವೇ ಇಲ್ಲ ಸಿಚುವೇಶನ್. ಯು ಪತ್ರಿಕೆ ಜಸ್ಟ್ ಬರೋಕ್ಕೆ ಒನ್ ಮುಂಚೆ ಸೋಷಿಯಲ್ ಬಟನಲ್ಲಿ ಯು ಮೀಡಿಯಾದಲ್ಲಿ ವಿಲ್ ನೋ. ನೀನು ಫೋನಲ್ಲೇ ನೋಡ್ಬಿಡ್ಬೋದು. ಟಿವಿನೂ ಬೇಡ ಇವಾಗ. ಹಂಗಾಗ್ಬಿಟ್ಟಿದೆ. ಯು ಕ್ಯಾನ್ ಗೆಟ್ ದ ನ್ಯೂಸ್ ಲೈಕ್ ದ್ಯಾಟ್. ಇಂಟರ್ನೆಟ್. ಇಂಟರ್ನೆಟಲ್ಲಿ. ಸೊ ಹಂಗಿದ್ದಾಗ ಮೊದಲು ಇವಾಗಲೂ ಹಾಗೆ ಆಗುತ್ತೆ ಆಫ್‌ಕೋರ್ಸ್. ಬಟ್ ಮೊದಲು ಹೆಂಗೆ ಅಂದರೆ ಇವಾಗ ಅಪ್ಪ ಗೆಟ್ ಟು ಡಿಸೈಡ್. ಎಲ್ಲ ಯೂಶುವಲಿ ಪತ್ರಿಕೆಗಳಲ್ಲಿ ನೋಡ್ಬೋದು 5 ಲೀಡ್ಸ್ ಇರುತ್ತೆ. ಯು ಹ್ಯಾವ್ ಟು ಹ್ಯಾವ್ 5 ಲೀಡ್ಸ್, ಏನಂಗಂದ್ರೆ? ಹೆಡ್‌ಲೈನ್ಸ್, ಓಹೋ. 5 ಸ್ಟೋರೀಸ್ ಇನ್ 1 ಕವರ್ ಪೇಜ್. ಆ್ಯಂಡ್ ದೆನ್ ದ್ಯಾಟ್ ಬಿಕಮ್ಸ್ 1, 2, 3, 4, 5 ಅಂತ ಬ್ಲಾಕ್ ಮಾಡ್ಕೊಂಡು ಹೋಗ್ತೀವಿ. ಫಸ್ಟ್ ಲೀಡ್ ಏನು, ಸೆಕೆಂಡ್ ಲೀಡ್ ಏನು, ಥರ್ಡ್ ಲೀಡ್ ಏನು ಅಂದ್ಕೊಂಡು ಫಿಫ್ತ್‌ವರೆಗೂ ಬರ್ತೀವಿ. ಸೊ ಹಿಂಗೆ ಮಾಡಿಕೊಂಡು ದೆನ್ ತುಂಬ ಕ್ರೈಮ್ ಆಯಿತಾ, 2 ಕ್ರೈಮ್ ಆಗೋಯ್ತಾ, ಮೊದಲಾಗಿದ್ರೆ ಎಷ್ಟು ಬಂದ್ರೂ ಸುದ್ದಿ ಹಾಯ್ ಬೆಂಗಳೂರಲ್ಲಿ ಬಂತು ಅಂದರೆ ಪತ್ರಿಕೆಗಳಲ್ಲಿ ಬಂತು ಅಂತಂದರೆ ಓದೋರು ಜನ. ಇವಾಗ ಏನಾಗುತ್ತೆ, ಸ್ವಲ್ಪ ಜನಕ್ಕೆ ಮೊದಲಿಂದನೂ ಅಪ್ಪ ಹಾಗೆ ಕೊಡೋರು. ಬಾಟಮ್ ಐಟಮ್ ಇರ್ತಿತ್ತು, ಲವಲವಿಕೆ ಇರ್ತಾ ಇತ್ತು. ದ್ಯಾಟ್ಸ್ ಅ ರಿಲ್ಯಾಕ್ಸಿಂಗ್ ಮೋಡ್. ವೆನ್ ಖಾಸ್ ಬಾತ್ ಇರ್ತಿತ್ತು. ಅಬೌಟ್ ಹಿಸ್ ಲೈಫ್, ಅಬೌಟ್ ಹಿಸ್ ಎಕ್ಸ್‌ಪೀರಿಯನ್ಸಸ್, ಸೋಲು, ಗೆಲುವು ಎಲ್ಲವೂ ಬರ್ಕೊಳ್ಳೋರು. ದಟ್ಸ್ ಕೈಂಡ್ ಆಫ್ ದಿಸ್ ಕ್ಯಾನ್ ಹ್ಯಾಪನ್ ಟು ಮೀ ಆಲ್ಸೋ, ವೈ ನಾಟ್ ವೇಟ್ ಫಾರ್ ದ ಒಂದು ಸಕ್ಸಸ್. ಲೈಫ್ ಲೈಫ್ ಜರ್ನಲ್ಲು. ಹಂಗಿರ್ತಿತ್ತು. ಸೊ ಅದು ಇವಾಗೂ ಇಟ್ಸ್ ಅ ರಿಲ್ಯಾಕ್ಸಿಂಗ್ ಮೋಡ್ ಅದು. ಅಂಥವು ಕೊಡಬೇಕು. ಅಂದರೆ ಎಲ್ಲ ಪತ್ರಿಕೆಗಳಲ್ಲೂ ಇದೊಂದು ಇದ್ದೇ ಇರುತ್ತೆ. ತುಂಬ ಕ್ರೈಮು, ಪಾಲಿಟಿಕ್ಸು ಕೊಟ್ಟು ವಾಟ್ ವಿಭಿನ್ನ.
ಒಂದು ಕಾಲಮ್ ಒಂದು ಇಡಬೇಕು. ಕಾರ್ಟೂನ್‌ದು ಅಥವಾ ಒಂದು ಕವನದ್ದು ಎಲ್ಲ ಇರೋದು. ಸೊ ಎಲ್ಲ. ಅದೇ ಥರ ಯಾಹ್! ಸೊ ಇಟ್ ಈಸ್ 5 ಲೀಡ್ಸು ಹ್ಮ್. ಪ್ಲಸ್ ಖಾಸ್ ಬಾತು ಮತ್ತೆ ಲವಲವಿಕೆ, ಲವಲವಿಕೆ ಬಾಟಮ್ ಐಟಮು. ಬಾಟಮ್ ಐಟಮಲ್ಲಿ ಯೂಶುವಲಿ ಏನಿರುತ್ತೆ? ಬಾಟಮ್ ಐಟಮಲ್ಲಿ ಯೂಶಲಿ ಆಹ್, ಖಾಸ್ ಬಾತಲ್ಲಿ ಎಕ್ಸ್‌ಪೀರಿಯನ್ಸಸ್ ಇರುತ್ತೆ. ಬಾಟಮ್ ಐಟಮಲ್ಲಿ ಟಾಪಿಕ್ ತಗೊಳ್ತಾರೆ. ಎನಿ ಟಾಪಿಕ್ ಹಿ ವಿಲ್ ಟೇಕ್ ಆಂಡ್ ಹೀಲ್ ನರೇಟ್ ಇಟ್ ಇನ್ ಹಿಸ್ ಸ್ಟೈಲ್ ಅಬೌಟ್ ಎನಿಥಿಂಗ್. ಗೊತ್ತಾಯ್ತು. ಎಕ್ಸ್‌ಪೀರಿಯನ್ಸಸ್ ಅಲ್ಲ ಬಟ್ ಇಟ್ಸ್ ಇಟ್ಸ್ ಅ ಅದು. ಟಾಪಿಕ್. ಫಾರ್ ಎಕ್ಸಾಂಪಲ್ ಇವತ್ತು ಓಕೆ ಟೇಕ್ ಅ ರೋಸ್. ರೋಸ್ ಅಂದರೆ ರೋಸ್ ಬಗ್ಗೆ ಇವತ್ತೇನೋ ಒಂದು ಬರೆಯೋದು. ಯಾಹ್! ನಾಳೆ ದಿನ ಒಂದು ಪೆನ್ಸಿಲ್ ಬಾಕ್ಸ್ ಬಗ್ಗೆ ಇರ್ಬೋದು. ಯೆಸ್. ನಾಡಿದ್ದು ಇನ್ಯಾವುದೋ ಒಂದು ವ್ಯಾಕ್ಸಿನೇಷನ್. ಆ ಟಾಪಿಕ್ ಡ್ರಿವನ್, ನಾಲೆಡ್ಜ್ ಯಾಹ್! ಡ್ರಿವನ್ ಕಾಲಮ್. ಹ್ಮ್. ಓಕೆ. ಹ್ಮ್. ಸಂಬಂಧಗಳ ಬಗ್ಗೆ. ಒಂದು ಗಂಡ-ಹೆಂಡತಿ ಒಂದು ಸಂಬಂಧ ಹೇಗಿರುತ್ತೆ? ಆ ಥರದ್ದು. ಆಲೋಚನೆಗಳು ಕೂಡ ಇರೋದು. ಆಲೋಚನೆಗಳು. ಆಮೇಲೆ ಹೆಂಗೆ ನೀನು ಯಾಕೆ ಸಹಿಸ್ಕೊಂಡು ಹೋಗಬೇಕು ಮತ್ತು ಯಾಕೆ ಸಹಿಸ್ಕೊಂಡು ಹೋಗಬಾರ್ದು? ಕೆಲವು ಎಲ್ಲ ವಿಷಯಗಳನ್ನ, ಸಂಬಂಧಗಳ ಮಾತ್ರ ಅಲ್ಲ. ಸೊ ಅಂಥವೆಲ್ಲ ಇಟ್ಕೊಂಡು ಬರೆಯೋರು. ಸೊ ಇಟ್ಸ್ ಕೈಂಡ್ ಆಫ್ ವೆರಿ ನೈಸ್ ಟು ರೀಡ್. ವಾವ್! ಅಂತ ಅನ್ಸುತ್ತೆ. ಇನ್ಸ್ಪೈರಿಂಗ್ ಆಗಿದೆ. ಬುಕ್ ಆಗಿದೆ ಅದಿವಾಗ. ಸೊ ಖಾಸ್ ಬಾತ್‌ಗಳು ಸೀರೀಸಲ್ಲಿದೆ. ಬಾಟಮ್ ಐಟಮ್ ಸೀರೀಸಲ್ಲಿದೆ. ಬಿಕಾಸ್ 27 ಇಯರ್ಸ್ ಪತ್ರಿಕೋದ್ಯಮದಲ್ಲಿದ್ರು ಅವರು. ಎಷ್ಟು ಅಮೇಜಿಂಗ್ ಬರೆದಿರ್ತಾರೆ. ಅಲ್ವಾ?